ಅಮ್ಮ ಕಟ್ಟಿದ ಪಕ್ಷ ನಾಶ ಮಾಡ್ತಾರಾ ಸಿಎಂ ವಿಜಯ್? ಎಐಎಡಿಎಂಕೆಗೆ ಮೊದಲ ಶಾಕ್ ಕೊಟ್ಟಿರುವಂತಹ ವಿಜಯ್ ಎಐಎಡಿಎಂಕೆ ಪಾಲಿಗೆ ಮತ್ತೊಂದು ಭಾರಿ ಪೆಟ್ಟು ಬೀಳ್ತಾ ಇದೆ. ರಾಜೀನಾಮೆ ಕೊಟ್ಟು ಟಿವಿಕೆ ಅಂತ ಹೊರಟಿರುವಂತಹ 3 ಜನ ಶಾಸಕರು. ಸಿಎಂ ಆದಾಗಿಂದ ಕೂಡ ವಿಜಯ್ ಒಂದಾದ್ಮೇಲೆ ಒಂದರ ಬೆನ್ನಲ್ಲೇ ಒಂದು ಬೆಳವಣಿಗೆಗಳು, ಅಭಿವೃದ್ಧಿಗಳು ಜೊತೆಗೆ ಶಾಕ್ಗಳನ್ನು ಕೂಡ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಇದೀಗ ಎಐಎಡಿಎಂಕೆಗೆ ಮತ್ತೊಂದು ಭಾರೀ ಪೆಟ್ಟು, ರಾಜೀನಾಮೆಯನ್ನು ಕೊಟ್ಟು ಟಿವಿಕೆ ಅಂತ ಹೊರಟಿರುವಂತಹ 3 ಜನ ಶಾಸಕರು. ಸ್ಪೀಕರ್ಗೆ ರಾಜೀನಾಮೆ ಪತ್ರ ಸಲ್ಲಿಸಿದಂತಹ ವಿ ಸತ್ಯಭಾಮ, ಮಾಜಿ ಸಚಿವ ಕೆ ಮರಗಥಂ, ಡಿ ಜಯಕುಮಾರ್, ಎಐಎಡಿಎಂಕೆಗೆ ಬಲವನ್ನ ಮತ್ತಷ್ಟು ಕುಗ್ಗಿಸಿದಂತಹ ಟಿವಿಕೆ ಇದೀಗ 3 ಜನ ಶಾಸಕರು. ತಮಿಳುನಾಡು ವಿಧಾನಸಭೆಯಲ್ಲಿ ಎಐಎಡಿಎಂಕೆ ಬಲ 44ಕ್ಕೆ ಕುಸಿತವಾಗಿದೆ. ತೆರವಾಗಿರುವಂತಹ ಈ 3 ಕ್ಷೇತ್ರಗಳಿಗೆ 6 ತಿಂಗಳಲ್ಲಿ ಎಲೆಕ್ಷನ್. ವಿಜಯ್ ರಿಸೈನ್ ಮಾಡಿದ ತಿರುಚಿರಾಪಳ್ಳಿಗೂ ಕೂಡ ಚುನಾವಣೆ. 3 ಕ್ಷೇತ್ರಗಳಲ್ಲಿ ಇದೀಗ ಮತ್ತೆ ಚುನಾವಣೆ. ಅಮ್ಮ ಕಟ್ಟಿದಂತಹ ಪಕ್ಷವನ್ನ ನಾಶ ಮಾಡ್ತಾರಾ ಸಿಎಂ ವಿಜಯ್? ಹಾಗಾದ್ರೆ ಎಐಎಡಿಎಂಕೆಗೆ ಮೊದಲ ಶಾಕ್ ಕೊಟ್ಟಿರುವಂತಹ ದಳಪತಿ ವಿಜಯ್. ಸ್ಟಾಲಿನ್ ಏನೋ ತುಂಬಾ ನಿನ್ನೆ ಕೊಚ್ಕೋತಾ ಇದ್ರು. ಅಂದ್ರೆ ನಾನ್ ಕೊಟ್ಟಿರುವಂತಹ ಭಿಕ್ಷೆ, ಶಾಸಕರಿಗೆ ಬೆಂಬಲ ಸೂಚಿಸುವಂತೆ ನಾನ್ ಹೇಳಿದ್ದು, ನನ್ನ ಸಪೋರ್ಟ್ ಇಲ್ಲದೆ ಇದ್ರೆ ಸಿಎಂ ಆಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಏನೇನೋ ಹೇಳ್ತಾ ಇದ್ರು. ಬಟ್ ಇದೀಗ ಮಾತಲ್ಲಿ ಉತ್ತರ ಕೊಡದೆ ಕೆಲಸದಲ್ಲಿ ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರ ವಿಜಯ್ ಎನ್ನುವಂಥದ್ದು. ಮಾಜಿ ಸಚಿವ ಕೆ ಮರಗಥಂ, ಡಿ ಜಯಕುಮಾರ್. ಎಐಎಡಿಎಂಕೆ ಬಲವನ್ನ ಮತ್ತಷ್ಟು ಕುಗ್ಗಿಸಿದೆ ಟಿವಿಕೆ ಇದೀಗ. ತಮಿಳುನಾಡು ವಿಧಾನಸಭೆಯಲ್ಲಿ ಎಐಎಡಿಎಂಕೆಗೆ ಬಲ 44ಕ್ಕೆ ಕುಸಿತವಾಗಿದೆ ಕೂಡ. ಎಐಎಡಿಎಂಕೆ ರೆಬಲ್ ಶಾಸಕರು ಟಿವಿಕೆ ಸೇರ್ಪಡೆ ಆಗೋದು ಫಿಕ್ಸ್. ರಾಜೀನಾಮೆ ಕೊಟ್ಟಾಗಿದೆ. ವಿಜಯ್ಗೆ ಬೆಂಬಲವನ್ನ ನೀಡಿರುವಂತಹ 3 ಬಂಡಾಯ ಶಾಸಕರು. ಕಥೆ ಇಲ್ಲಿಗೆ ಮುಗಿಯೋದಿಲ್ಲ, ಮುಂದೆ ಇನ್ನೂ ಮಾರಿ ಹಬ್ಬ ಇದೆಯಂತೆ. ಇನ್ನು ಎಐಎಡಿಎಂಕೆ 23 ಶಾಸಕರ ರಾಜೀನಾಮೆ ಸಾಧ್ಯತೆ ಅಂತ ಹೇಳ್ತಾಗ್ತಾ ಇದೆ. ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ 25 ಶಾಸಕರು ಅಡ್ಡ ಮತದಾನವನ್ನ ಮಾಡುವಂಥದ್ದು. ಎಐಎಡಿಎಂಕೆ ವೇಪ್ ಉಲ್ಲಂಘಿಸಿ ಟಿವಿಕೆ ಪರ ಮತದಾನವನ್ನು ಮಾಡುವಂತಹ ಸಾಧ್ಯತೆಗಳು, ಜೊತೆಗೆ ಪಕ್ಷದ್ರೋಹ ಎಸಗಿದ ಶಾಸಕರ ಅನರ್ಹತೆಗೆ ಪಳನಿಸ್ವಾಮಿ ಅನರ್ಹತೆಯ ಕ್ರಮ ಎದುರಿಸುವಂತಹ ಮುನ್ನವೇ ಎಚ್ಚೆತ್ತಂತಹ 3 ಜನ ಶಾಸಕರು. ಸೊ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅದಕ್ಕೂ ಕೂಡ ಈಗ ಆಲ್ರೆಡಿ ತಯಾರಾಗ್ತಾ ಇದ್ದಾರೆ. ಯಾವಾಗ ರಾಜೀನಾಮೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನು 23 ಶಾಸಕರು ರಾಜೀನಾಮೆಯನ್ನು ನೀಡುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಮುಳುಗಿಸ್ಬಿಡ್ತಾರಾ ಎಐಎಡಿಎಂಕೆ ರೆಬಲ್ ಶಾಸಕರು? ಟಿವಿಕೆ ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ 3 ಜನ ಬೆಂಬಲವನ್ನ ಸೂಚಿಸಿದ್ದಾರೆ. ಕಥೆ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೂ ಕೂಡ ಮುಂದೇನೂ ಕೂಡ ಮಾರಿ ಹಬ್ಬ ಇದೆ ಅಂತ ಹೇಳಲಾಗ್ತಾ ಇದೆ. 23 ಶಾಸಕರು ರಾಜೀನಾಮೆಯನ್ನ ನೀಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ವಿಚಾರ ಕೂಡ. ವಿಶ್ವಾಸ ಮತಯಾಚನೆ ವೇಳೆ 25 ಶಾಸಕರ ಅಡ್ಡ ಮತದಾನ ಆಗಬಹುದು. ಸೊ ವಿಪ್ ಉಲ್ಲಂಘಿಸಿ ಟಿವಿಕೆ ಪರ ಸಪೋರ್ಟ್ ಮಾಡಬಹುದು ಕೂಡ. ಪಕ್ಷದ್ರೋಹ ಎಸಗಿದ ಶಾಸಕರ ಅನರ್ಹತೆಗೆ ಪಳನಿಸ್ವಾಮಿ ಇದೀಗ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ.